ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಇವತ್ತು ಇಲ್ಲಿ ಮೈಸೂರಿಗೆ ಬ್ರಿಡ್ಜ್ ವೀಕ್ಷಣೆಗೆ ಬಂದಿದ್ವಿ. ಅದೇ ರೀತಿ ನಮ್ಗೆ ಕೆಲವೊಬ್ಬರು ಸಾರ್ವಜನಿಕರು ಕಮೆಂಟ್ ಮಾಡಿದ್ರು. ಯಾಕಂದ್ರೆ ನಮ್ಮ ರೊಕ್ಕಮಟ್ಟಿಯ ಹೊಳೆ ನೀರು ಬರುವಾಗ ಹೊಳೆ ನೀರು ಸಮಸ್ಯೆ ಏನಂತಂದ್ರೆ ಕೆಟ್ಟ ಹೊಲಸು ನೀರು ಬರಾಕತ್ತಾವ. ಕುಡಿಯಾಕ ಯೋಗ್ಯ ಇಲ್ಲ, ಬಳಸಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ನೀರು ಬರಾಕತ್ತಾವ. ಅವು ನೀರು ಇವ ನೋಡ್ರಿ, ಅವ ನೀರು ಇವ ರೀ. ಇಲ್ಲಿ ಏನು ಸಮಸ್ಯೆ ಆಗತ್ತಂದ್ರೆ ಇವು ನೀರು ಬರುವತ್ನಾಗ ಫಿಲ್ಟರ್ ಆಗಿ ಬರಬೇಕು. ಸಾರ್ವಜನಿಕ ಉಪಯೋಗಕ್ಕೆ ಫಿಲ್ಟರ್ ಆಗಿ ಬರ್ಬೇಕಾದ್ರೆ ಇವ್ರು ಫಿಲ್ಟರ್ ಮಾಡಲಾರ್ದ ನೀರು ಹೆಂಗೆ ಕಳಿಸ್ತಾರೆ. ಇವ್ರ ಫಿಲ್ಟರ್ ಮಾಡಿ ನೀರು ಹಾಕಿ ಕೊಟ್ಟಂದ್ರೆ ಜನರಿಗೆ ಉಪಯೋಗಿಸಕ್ಕೆ ಬರ್ತೈತಿ. ಮತ್ತು ಜಳಕ ಮಾಡೋಕ್ಕಾಗಲಿ, ಆಮೇಲೆ ಕುಡಿಯೋಕ್ಕಾಗಲಿ ಇದಕ್ಕೆ ಉಪಯೋಗಿಸ್ತಾರೆ. ಮತ್ತು ಇಂಥ ಒಂದು ಹೊಲಸು ನೀರು ಅವ್ರಿಗೇನೋ ಚರ್ಮ ರೋಗ ಇಂಥವೇನೋ ಬರುವ ಸಾಧ್ಯತೆ ಐತಿ. ಯಾಕಂದ್ರೆ ಅಷ್ಟು ಹೊಲಸು ನೀರು ಐತೆ, ನೋಡೋಕ್ಕೂ ಒಂದು ಯೋಗ್ಯತೆ ಇಲ್ಲಂಥ ನೀರು ಐತಿ. ಈ ರೀತಿಯಾಗಿ ವ್ಯವಸ್ಥೆ ಇರುವಾಗ ನೀವು ಫಿಲ್ಟರ್ ನೀರು ವ್ಯವಸ್ಥಿತ ಮಾಡಿ, ನೀರು ಮತ್ತು ನೈರ್ಮಲ್ಯ ಇಲಾಖೆ ಯಾಕೈತಿ ತಾವು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಂಗಿಲ್ಲ? ಈ ರೀತಿಯಾಗಿ ಜನರಿಗೆ ಈ ರೀತಿ ಇಂಥ ಹೊಲಸು ನೀರು ಕೊಡಬೇಕನ್ನೋ ನಿಮ್ಮ ಉದ್ದೇಶ ಐತಾನೆ? ಯಾವ ರೀತಿ ಉದ್ದೇಶ ನಿಮ್ದು? ಈಗ ಸಾಕಷ್ಟು ಜನರು ಇದ್ರ ಬಗ್ಗೆ ನೀರಿನ ಬಗ್ಗೆ ಕಂಪ್ಲೇಂಟ್ ಕೊಡತ್ತಾರ. ಇಲ್ಲಿ ನೀರು ಸರಿಯಾಗಿ ಕೊಡಂಗಿಲ್ಲ ರೀ, ನೀರು ಸರಿಯಾಗಿ ಬಿಡಂಗಿಲ್ಲ. ನೀರು ಸರಿಯಾಗಿ ಬಿಡುವುದು ಅದೊಂದು ಆಯ್ತು. ಮತ್ತು ಆಮೇಲೆ ಇಷ್ಟು ಹೊಲಸು ನೀರನ್ನು ಜನರಿಗೆ ಉಪಯೋಗಿಸ ಮಾಡಕ್ಕೆ ಕೊಡ್ತೀರಿ ಅಂತಂದ್ರೆ ನೀವು ನೀರು ಫಿಲ್ಟರ್ ಮಾಡಲಾರ್ದೆ ಯಾಕೆ ಜನರಿಗೆ ಉಪಯೋಗಿಸಕ್ಕೆ ಕೊಡ್ತೀರಿ? ಯಾವ ಉದ್ದೇಶ ಏನೈತಿ ನಿಮ್ದು? ನೀವು ಉಪಯೋಗಿಸ್ಕೊಡ್ಬೇಕಂದ್ರೆ ಅದನ್ನ ಸರಿಯಾಗಿ ಫಿಲ್ಟರ್ ಮಾಡಿ ಸರಿಯಾಗಿ ವ್ಯವಸ್ಥಿತವಾಗಿ ನೀರು ಕೊಡ್ರಿ. ಮೊದಲೇ ನೀರು ಕಮ್ಮಿ ಐತಿ, ಅಂಥದ್ರೊಳಗೆ ನೀರು ಕಮ್ಮಿ ಇದ್ದದಂತಾರೆ ಅವಾಗ ಮುಂಚಿತವಾಗಿ ಇದೇ ರೀತಿ ನೀರು ಬರ್ತಿತ್ತು. ಈಗಾದ್ರೂ ಇದೇ ನೀರು ಕೊಡಾಕತ್ತೀರಿ. ಅದನ್ನ ಫಿಲ್ಟರ್ ಮಾಡಂಗಿಲ್ಲ. ಯಾವ ಫಿಲ್ಟರ್ ಅದು ಇಲ್ಲಿ ಇದ್ದಂಥ ಉಪಯೋಗ ಏನಂಗಾದ್ರೆ ದಯವಿಟ್ಟು ಇದಕ್ಕೆ ನೈರ್ಮಲ್ಯ ಮತ್ತು ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ನಗರಸಭೆಯವರು ದಯವಿಟ್ಟು ಗಮನಿಸ್ರಿ. ಈಗ ಇದ್ರ ಬಗ್ಗೆ ಸಾಕಷ್ಟು ಜನ ಕಂಪ್ಲೇಂಟ್ ಕೊಡಾತಾರೆ ನಮಗೆ. ನಾವು ದಯವಿಟ್ಟು ಗಮನಿಸಿ, ಇದು ಏನು ನೀರು ಐತಿರಲ್ಲ ಇದನ್ನು ಸ್ವಚ್ಛವಾಗಿ ಅವ್ರಿಗೆ ಜನರಿಗೆ ಬಳಸುವಂಗೆ ಕುಡಿಯಾಕಿರ್ಲಿಲ್ಲ ಅಂದ್ರು ಬಳಸುವಾಗರೆ ಯೋಗ್ಯವಾದಂಥ ನೀರಾದ್ರೂ ಕೊಡುವಂಥ ವ್ಯವಸ್ಥೆ ಮಾಡಿರಿ.